ಒಂದು ವೆರೈಟಿ ಜೀನ್ಸ್ ಟಾಪ್ ನೋಡಬೇಕು ಅಂತ ಅಂಗಡಿಗೆ ಹೋಗಿದ್ದು. ನನಗೆ ಕ್ರೋಶಾದಲ್ಲಿ ಹ್ಯಾಂಡ್ ಬ್ಯಾಗ್ ಸಿಕ್ತು, ಡೋನಟ್ ಸಿಕ್ತು, ಡಾಲ್ ಸಿಕ್ಕಿದ್ವು, ಹಾಗೆ ಇಯರ್ಫೋನ್ಸ್ಗೆ ಒಂದು ಪೌಚ್ ಸಿಕ್ತು. ಸೊ ಇಷ್ಟೊಂದೆಲ್ಲ ಕ್ರೋಶಾದಲ್ಲಿ ಮಾಡ್ಬೋದಾ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದಕ್ಕೆ ಒಬ್ಬ ಗೆಸ್ಟ್ ಸಿಕ್ಕಿದ್ರು. ಒಂದು ಎಪಿಸೋಡ್ನಲ್ಲಿ ಬ್ಯೂಟಿಫುಲ್ ಇನ್ಫಾರ್ಮೇಶನ್ ಸಿಕ್ತು. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನಡಿ ಆನ್ ಕ್ರೋಶಾ ವರ್ಲ್ಡ್. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಂಧ್ಯಾ ನರೇಂದ್ರ ಅವರು. ವೆಲ್ಕಮ್ ಟು ಮೈ ಶೋ. ಮೇಡಮ್, ಇಷ್ಟೊಂದು ಕಲರ್ಫುಲ್ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದೀರಾ. ಸೋ ಮೆನಿ ಟಾಯ್ಸ್, ಸೋ ಮೆನಿ ಡ್ರೆಸ್ಸಸ್, ಸೊ ಕ್ರೋಶಾಯಿಂದ ಮಾಡಿರುವಂಥ ವಸ್ತುಗಳಿವು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಫಸ್ಟ್ ಚಿಕ್ಕವಳಿದ್ದಾಗ ಕಲ್ತಿದ್ದು ಆ್ಯಕ್ಚುಲಿ, ಆದರೆ ಅದನ್ನ ಅದೇ ವಿದ್ಯಾಭ್ಯಾಸ ಇದರಿಂದ ನಂಗೆ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಖಾಲಿ ಇರ್ತೀನಿ. ಬೆಳಗ್ಗೆ ಎಲ್ಲರೂ ಹೋಗ್ಬಿಡ್ತಾರೆ, ಮಕ್ಕಳು ಗಂಡ. ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರೀ ಇರ್ತೀನಲ್ಲ, ಅದಕ್ಕೆ ಇದು ಹಾಬಿ ಅಂತೇಳಿ ಶುರು ಮಾಡಿದೆ. ಓಕೆ, ಈಗ ಎಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡ್ತಾ ಇರ್ತೀನಿ. ಸೊ ಈಗ ಆಕ್ಚುಲಿ ಇದು ಲಾಸ್ಟ್ ಟ್ರೆಷರ್ ನಮಗೆ, ಹೊಸ್ತೇನಲ್ಲ. ನಮ್ ತಾಯಿ ಕಾಲಕ್ಕೆ ಅಥವಾ ಅವ್ರ ಅಮ್ಮನ ಕಾಲಕ್ಕೆ, ಸೊ ಇಡೀ ಎಲ್ಲರ ಮನೆಗಳಲ್ಲೂ ಇಟ್ ವಾಸ್ ರೊಟೀನ್ ನಾವು ಮಾಡ್ತಾ ಇದ್ದಂಥದ್ದು. ಸೊ ಯಾಕೆ ಕಳೆದೋಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಕಳೆದೋಗಿಲ್ಲ, ಇದು ನಾವು ಬಿಟ್ಟಿದ್ದೀವಿ ಅಷ್ಟೇ. ಅದಿತ್ತು ನಮ್ಗೆ, ಬರೀ ಇದೆ ಮೊಬೈಲು, ಟಿವಿ, ಇದರಲ್ಲಿ ನಾವು ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರ. ಇದನ್ನ ನಾನು ಒಂದ್ಸಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ತುಂಬಾ ಇಂಟ್ರೆಸ್ಟ್ ಬಂತು. ಒಬ್ರು ಯಾರೋ ಮಾಡಿ ಈ ತರ ಎಕ್ಸಿಬಿಷನ್ ಅದೆಲ್ಲ ಮಾಡ್ತಾ ಇದ್ರು, ನಂಗೂ ಮಾಡ್ಬೇಕು ಅನಿಸ್ತು. ಸೊ ನಾನು ಕ್ಲಾಸಿಗೆ ಹೋಗಿ ಕಲ್ತು ಬೇಸಿಕ್ ಕಲ್ತ್ಕೊಂಡೆ. ಆಮೇಲೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಫ್ರಾಕು, ಇದು ಎಲ್ಲ ಬ್ಯಾಗ್ಸ್, ಟಾಯ್ಸ್ ಎಲ್ಲ ಮಾಡಕ್ ಶುರು ಮಾಡಿದೆ. ಸೊ ಈಗ ಬೇಸಿಕ್ ಆಗಿ ಒಂದು ಕ್ಲಾಸ್ ಕಲ್ತ್ಕೋಬೇಕು, ಬೇಸಿಕ್ ಡಿಸೈನ್ಸ್ ಕಲ್ತ್ಕೊಬೇಕು ಅಂದ್ರೆ ಎಷ್ಟು ದಿನ ಬೇಕಾಗತ್ತೆ ಒಬ್ಬರಿಗೆ? 2 days ಸಾಕು. 2 days ಅಲ್ಲಿ ಬೇಸಿಕ್ ಕಲಿಬಹುದು. ಬೇಸಿಕ್ ಬರೀ ಕ್ರೋಶಾ ಹಿಡಿಯೋಕ್ ಬಂದ್ರೆ ಸಾಕು. ಫಸ್ಟ್ ಅದು ಹಿಡಿಯೋಕ್ ಬರ್ಬೇಕು. 2 types ಇದೆ ಅದರಲ್ಲಿ. ಪೆನ್ ತರ ಹೋಗಿ ಹಿಡಿತಾರ, ಬೇರೆ ಅವ್ರಿಗೆ ಹೆಂಗ್ ಬೇಕೋ ಅನುಕೂಲ ಹಂಗೆ ಹಿಡ್ಕೊಂಡು ಹಾಕ್ಬೋದು. 3 fingers ಅಲ್ಲಿ ಹಿಡಿಯೋರು ಬೇರೆ ಇದಾರೆ, 2 fingers ಅಲ್ಲಿ ಹಿಡಿಯೋರು ಬೇರೆ ಇದಾರೆ, ಆ ತರ ಇರುತ್ತೆ. ಈ ಕ್ರೋಶಾದಲ್ಲೇನೆ ಬೇರೆ ಬೇರೆ ಟೈಪ್ ಇದೆ. ಇದರಲ್ಲಿ ನಂಬರ್ಸ್ ಬರುತ್ತೆ, ಸೈಜಸ್ ಬೇರೆ ಬೇರೆ. ರೈಟ್. ಇದು ಫಸ್ಟ್ ಎಲ್ಲ ಈ ತರ ಬರ್ತಿತ್ತು, ಕ್ರೋಶಾ ಹುಕ್ ಅಂತಾರೆ ಈ ತರ. ಫಸ್ಟ್ ಈಗೆಲ್ಲ ಈ ತರ ಗ್ರಿಪ್ ಸಿಗುತ್ತೆ ನಮ್ಗೆ, ಈಸಿ ಆಗಿದೆ. ಇದ್ರಲ್ಲಿ ಸೈಜಸ್ ಇದೆ. ಸೊ ನೀವು ಎಷ್ಟು ದೊಡ್ಡ ಉಲನ್ ಯೂಸ್ ಮಾಡ್ತೀರಾ ಅಥವಾ ಉಲನ್ ಮೇಲೆ ಡಿಪೆಂಡ್ ಅದು, ಆ ಸೈಜಸ್. ಇದು ವುಡನ್ ಬರುತ್ತೆ, ಪ್ಲಾಸ್ಟಿಕ್ ಬರುತ್ತೆ. ಇದು ದಪ್ಪನ್ ದೊಡ್ಡದೆಲ್ಲ ಟಾಯ್ಸ್ ಮಾಡೋಕೆ. ಓಕೆ. ಸೊ ಬೇಸಿಕ್ ಆಗಿ ಬೇಕಾಗಿರೋದು ನಿಮ್ಗೆ ಥ್ರೆಡ್ ಅಥವಾ ಉಲನ್, ಜೊತೆಗೆ ಈ ಬೇರೆ ಬೇರೆ ಸೈಜ್ ನ ಕ್ರೋಶೆಗಳು. ಓಕೆ. ಸೊ ಈಗ ಯಾರಾದ್ರೂ ಒಬ್ರು ಒಂದು ಕ್ರೋಶಾದಲ್ಲಿ ಏನಾದ್ರು ಮಾಡೋದು ಕಲ್ತ್ರು ಅಂದ್ರೆ ಏನೇನ್ ವೆರೈಟಿ ಮಾಡಬಹುದು? ಇಷ್ಟು ತೋರಿಸ್ತಾ ಇದೀರಾ ನೀವು ನಮ್ಗೆ. ಅದು ಕ್ರಿಯೇಟಿವ್ ಆಗಿದೆ, ಅದು ಏನ್ ಬೇಕಾದ್ ನೋಡ್ಬೋದು. ಎವ್ರಿಥಿಂಗ್ ಎಲ್ಲ ಏನ್ ನೋಡ್ತೀವೋ ಅದೆಲ್ಲ ಮಾಡ್ಬೋದು, ಪಾಸಿಬಲ್ ಇದೆ ಮಾಡಕ್ಕೆ. ಅದು ನಮ್ಗೆ ಗೊತ್ತಾಗ್ಬೇಕು ಯಾವ ತರ ಮಾಡಿ. ಬೇಸಿಕಲಿ ನಮಗ್ ಗೊತ್ತಿತ್ತು ಶಾಲ್ಸ್ ಬರ್ತಿತ್ತು, ಸ್ವೆಟರ್ಸ್ ಬರ್ತಿತ್ತು, ಕ್ಯಾಪ್ ಬರ್ತಿತ್ತು, ಬೆಚ್ಚಗಿರುತ್ತೆ ಅನ್ನೋ ಕಾರಣಕ್ಕೆ. ಈ ತರ ಟೇಬಲ್ ಮ್ಯಾಟ್ ಮಾಡ್ಬೋದು. ಸೊ ಟೇಬಲ್ ಕ್ಲಾತ್, ನಿಮ್ಮ ಡೈನಿಂಗ್ ಟೇಬಲ್ ಅಂದ ಹೆಚ್ಚಿಸೋದಕ್ಕೆ ಬೇಕು ಅಂದ್ರೆ ಕಸ್ಟಮೈಸ್ ಕೂಡ ಮಾಡಿಸ್ಕೋಬಹುದು ವಿತ್ ಆಲ್ ದ ಕಲರ್ಸ್ ಅಂಡ್ ಶೇಪ್ಸ್. ಟೇಬಲ್ ಕ್ಲಾತ್, ಎಸ್. ಈ ತರ ಬ್ಯಾಗ್ ಮಾಡ್ಬೋದು, ಮೊಬೈಲ್ ಬ್ಯಾಗ್. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ. ವಿ ಹ್ಯಾವ್ ಅನದರ್ ಬ್ಯಾಗ್ ಹಿಯರ್. ಸಿ, ದಿಸ್ ಇಸ್ ಮೊಬೈಲ್ ಹೋಲ್ಡರ್. ಅಗೇನ್ ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಕೂಡ ನೀವು ಮಾಡಿಸ್ಕೋಬಹುದು. ಸಿ, ಬಟ್ ಇವೆಲ್ಲ ಮಾಡಕ್ ಎಷ್ಟು ದಿನ ಬೇಕಾಗತ್ತೆ ಬೇಸಿಕ್ಲಿ? ಅದೇ ನಮ್ಮ ಮೇಲೆ ಡಿಪೆಂಡ್, ಅದು ಅವ್ರು ಮಾಡೋರ್ ಮೇಲೆ. ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ? 2 days ಅಲ್ಲಿ ಮುಗಿಯುತ್ತೆ. ನಾವು 1 day ಅವನ್ನೆಲ್ಲ ಮುಗಿಬಹುದು ಮಾಡಿದ್ರೆ. 1-2 ದಿವಸದಲ್ಲಿ ಚಿಕ್ಕದೆಲ್ಲ 1 hour 2 hours ಎಲ್ಲ ಆಗ್ಬಿಡುತ್ತೆ ಮಾಡಿ. ಬಟ್ ಅಗೇನ್ ಅದೇ ನೀವು ಸಣ್ಣ ಎಷ್ಟು ಇಂಟ್ರಿಕೇಟ್ ಡಿಸೈನ್ಸ್ ಮಾಡ್ತಾ ಹೋಗ್ತೀರಾ ಅಷ್ಟು ಟೈಮ್ ತಗೊಳ್ಳಿ. ದೊಡ್ಡದೆಲ್ಲ ಸ್ವಲ್ಪ 3-4 days ದೊಡ್ಡ ಬ್ಯಾಗ್. ಸೊ ಲ್ಯಾಪ್ಟಾಪ್ ಬ್ಯಾಗ್ಸ್ ವರ್ಗೂ ಮಾಡ್ಕೋಬಹುದು, ಆಲ್ ದ ಸೈಜಸ್. ಇದೆಲ್ಲ 3-4 days ಬೇಕಾಗುತ್ತೆ. ಓಕೆ. ಅಂದ್ರೆ ಕುತ್ಕೊಂಡು ಹಾಕಿದ್ರೆ 1 ದಿವಸದಲ್ಲಿ ಮುಗಿದೋಗುತ್ತೆ. ಅವ್ರ ಇಂಟ್ರೆಸ್ಟ್, ಅವ್ರ ಟೈಮ್. ಓಕೆ. ಸೊ ಗೋಯಿಂಗ್ ಅಹೆಡ್, ಬ್ಯೂಟಿಫುಲ್ ಆಗಿರೋಂಥದ್ದು ಒಂದು ಸಣ್ಣ ಪೌಚ್ ಇದೆ. ನೀವು ಹೇಗೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಅಥವಾ ಮಕ್ಳಿಗೆ ಆಟ ಆಡಕ್ಕೆ ಯೂಸ್ ಮಾಡ್ಬೋದು. ದಟ್ ಇಸ್ ಹಿಯರ್. ಆ್ಯಂಡ್ ಕ್ರಿಯೇಟಿವಿಟಿ ಇದು. ಡೋನಟ್ಸ್ ಇದೆ.
ಓಕೆ, ಗೋಯಿಂಗ್ ಅಹೆಡ್, ಇಲ್ಲಿ ಕ್ಯೂಟ್ ಆಗಿರುವಂತ ಕ್ಯಾಪ್ಸ್ ಇದಾವೆ. ಇದು ಮಕ್ಕಳಿಗೆ ಫ್ರಾಕ್ಸ್ ಹೊಲ್ಸಿದೀವಿ, ನಮ್ಗೆ ಅದ್ರದ್ದು ಮ್ಯಾಚಿಂಗ್ ಕ್ಯಾಪ್ಸ್ ಬೇಕು ಅಥವಾ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ಅಂದ್ರೆ ಶಿ ಇಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂಡ್ ಇದು ಕ್ರಿಯೇಟಿವಿಟಿ. ಈಗ ಯಾರು ನಾವು ಬ್ಲೂಟೂತ್ ಇಲ್ಲದೆ ಇಯರ್ಫೋನ್ಸ್ ಇಲ್ಲದೆ ಹೊರಗಡೆ ಬರಲ್ಲ ಅನ್ಸುತ್ತೆ, ಬಟ್ ಅದನ್ನ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಶಿ ಇಸ್ ಮೇಡ್ ಅ ಪೌಚ್, ಕಲರ್ಫುಲ್ ಪೌಚ್ ಫಾರ್ ದಿಸ್. ಎಸ್, ಹಾ, ಕಲರ್ಫುಲ್ ಪೌಚ್ಗಳ ಕಲರ್ಸ್ ನೋಡಿ, ಇಲ್ಲಿ ಶೇಪ್ಸ್ ಅಲ್ಲಿದೆ, ಕಲರ್ಸ್ ಅಲ್ಲಿದೆ, ಸೈಜಸ್ ಅಲ್ಲಿದೆ. ಹೂ ವಿಲ್ ನಾಟ್ ವಾಂಟ್ ಒನ್ ಸಚ್? ಈ ತರ ಕೀ ಚೈನ್ ಮಾಡ್ಕೋಬಹುದು. ಸ್ಮೈಲ್. ಅಂಡ್ ದೇರ್ ಇಸ್ ಅನದರ್ ಬ್ಯೂಟಿಫುಲ್ ಬ್ಯಾಗ್. ನಂಗೆ ಕಾಂಬಿನೇಷನ್ ಬಹಳ ಇಷ್ಟ ಆಯ್ತು. ಅಂಡ್ ಶಿ ಹ್ಯಾಸ್ ಪರ್ಲ್ಸ್ ಇಲ್ಲಿ. ಕೀ ಚೈನ್ಸ್, ಸ್ಮೈಲೀಸ್ ಬೇಕು. ಈ ಆಲ್ಫಾಬೆಟ್ ಕೀ ಚೈನ್ಸ್ ಎಲ್ಲ ಬರುತ್ತಲ್ಲ, ಆ ತರದೆಲ್ಲ ನೀವು ಮಾಡಿಸ್ಕೋಬಹುದು ಅನ್ಸುತ್ತೆ. ಒಂದು ಕ್ರೋಶೆಸ್ ಬೇಸಿಕ್ ಕಲ್ತ್ಬಿಟ್ರೆ ನೋಡ್ಕೊಂಡು ನಮ್ಗೆ ಹೆಂಗ್ ಬೇಕು. ಬಟ್ ಅದೇ, ಅಂಡ್ ಮೋರ್ ಓವರ್ ಸೈಂಟಿಫಿಕಲಿ ಸ್ಪೀಕಿಂಗ್ ಆಲ್ಸೋ, ನಿಮ್ಮ ಎರಡು ಕೈಗಳು ಬೇರೆ ಬೇರೆ ತರ ಮೂವ್ಮೆಂಟ್ಸ್ ಮಾಡಿದಾಗ ನಿಮ್ಮ ಬ್ರೈನ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಡಿಮೆನ್ಷಿಯಾ ಅಥವಾ ಅಲ್ಝೈಮರ್ಸ್ ಏನ್ ಬರುತ್ತೆ 60+ ಅಲ್ಲಿ, ಅದು ಕಾಡೋದಿಲ್ಲ. ಬಹುಶಃ ನಮ್ಮ ಹಿಂದಿನವ್ರಿಗೆ ಈ ತರ ಎಲ್ಲ ಆಕ್ಟಿವಿಟೀಸ್ ಇಟ್ಕೊಂಡಿದ್ರಿಂದಾನೋ ಏನೋ ಅವ್ರಿಗೆ ಯಾರಿಗೂ ಮರುವು ಅನ್ನೋ ತುಂಬಾ 90+ ಇರ್ತಿತ್ತು. ಈಗ 50s ಸ್ಟಾರ್ಟ್, ಅವಾಗೆಲ್ಲ 100-120 years ಇದ್ರು, ಆರಾಮಾಗಿ ಹೆಲ್ದಿ ಆಗಿರ್ತಾ ಇದ್ರು. ಅಂಡ್ ಆಲ್ ದೀಸ್ ಹೆಲ್ದಿ ಹಾಬೀಸ್ ಬರ್ದೆ 30 years ಗೆ ಎಲ್ಲ ಸ್ಪೆಕ್ಸ್ ಬರುತ್ತೆ. ಸೊ ದೀಸ್ ಆರ್ ಬ್ಯೂಟಿಫುಲ್ ಹನಿ ಬಿ ಅಲ್ಲ. ಎಸ್, ನಾನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ. ಸೊ ದೇರ್ ಇಸ್ ಅ ರಾಖಿ ಹಿಯರ್. ರಾಖಿ ಹಬ್ಬಕ್ಕೆ ಹ್ಯಾಂಡ್ ಮೇಡ್ ಕ್ರೋಶೆ ರಾಖಿ ಟೈ ಮಾಡಬೇಕು ಅನ್ಕೊಳ್ಳೋರು, ಯು ಹ್ಯಾವ್ ಅ ರಾಖಿ ಹಿಯರ್. ಕೀ ಚೈನ್ ಆರೆಂಜ್, ಫ್ರೂಟ್ಸ್ ಇದಾವೆ, ಆರೆಂಜಸ್ ಇದಾವೆ, ಟಕ್ ಇದೆ, ಪಂಪ್ಕಿನ್ ಇದೆ, ಯಾ, ಹೆನ್. ಸೊ ಅಗೇನ್ ಇದು ದಪ್ಪಂದು ಉಲನ್ ಬರುತ್ತೆ. ಇದಕ್ಕೆ ಬಟ್ ಇದು ಉಲನ್ ಸೈಜ್ಗಳು ನಿಮ್ಗೆ ಬೇರೆ ಬೇರೆ ಉಲನ್ ಎಲ್ಲಿ ಸಿಗತ್ತೆ? ಆನ್ಲೈನ್ ಅಥವಾ ಆನ್ಲೈನ್ ಅಲ್ಲೂ ಸಿಗುತ್ತೆ, ಮಾರ್ಕೆಟ್ ಅಲ್ಲೂ ಸಿಗುತ್ತೆ. ಬಟ್ ಹೇಗ್ ಗೊತ್ತಾಗತ್ತೆ ನಾವ್ ಯಾವ ಮಟೀರಿಯಲ್ಗೆ ಎಷ್ಟು ದೊಡ್ಡ ಉಲನ್? ಬಿಕಾಸ್ ಇದು ಉಲನ್ ಅನ್ಸಲ್ಲ, ಇದು ಆಕ್ಚುಲಿ ಬಟ್ಟೆ ಅನ್ಸತ್ತೆ ನೀವು ಹತ್ರದಿಂದ ನೋಡಿದ್ರೆ. ಫೂಲ್ ಅದು. ಅದೇ ನೋಡ್ಕೊಂಡು ನಾನು ಯೂಟ್ಯೂಬ್ ಅಲ್ಲೇ ಮಾಡ್ತೀನಲ್ಲ, ಅದು ಹಿಂಗಿರುತ್ತೆ. ಅಗೇನ್ ಯೂಟ್ಯೂಬ್ ಇಸ್ ಅ ಟೀಚರ್. ಸೊ ಬೇರೆ ಬೇರೆ ತರದ ಟಾಯ್ಸ್ ಇದಾವೆ ಇಲ್ಲಿ. ಅಂಡ್ ಒಂದೊಂದು ಟಾಯ್ಗೂ ಒಂದೊಂದು ಬೇರೆ ಬೇರೆ ಸೈಜ್ ನ ಥಿಕ್ನೆಸ್ ನ ಉಲನ್ನ ಯೂಸ್ ಮಾಡಿದೀರಾ. ಸೊ ಹೇಗ್ ಗೊತ್ತಾಗುತ್ತೆ ನಮ್ಗೆ ಈ ಥಿಕ್ನೆಸ್ ನ? ಎಲ್ಲ ತರದ ಥಿಕ್ನೆಸ್ ಮಾಡ್ಬೋದು. ತಿನ್ನಲ್ಲೂ ಮಾಡ್ಬೋದು. ತಿನ್ನಲ್ಲಿ ಮಾಡಿದ್ರೆ ಚಿಕ್ಕದಾಗುತ್ತೆ, ಥಿಕ್ಕಂದ ಹುಲ್ ತಗೊಂಡ್ ಮಾಡಿದ್ರೆ ದೊಡ್ಡದಾಗುತ್ತೆ. ಬಟ್ ಅದೇ ಅಂದ್ರೆ ದಿಸ್ ಇಸ್ ಆಲ್ಸೋ ವೆರಿ ಕ್ಯೂಟ್. ಪೆಂಗ್ವಿನ್. ಅಂಡ್ ಆಲ್ವೇಸ್ ಫೇವ್ರೆಟ್ ಟೆಡ್ಡಿ. ಇದು ನೋಡಿ, ಟೆಡ್ಡಿ ತಿನ್ ಇದೆ, ಇದು ಚಿಕ್ಕದಾಗಿದೆ, ಅದು ಸ್ವಲ್ಪ ತಿಕ್ಕಿದೆ, ದೊಡ್ಡದಾಗಿದೆ. ಸೇಮ್ ಸೇಮ್ ಸೈಜಸ್ ಡಿಫ್ರೆಂಟ್. ಅಂದ್ರೆ ನಿಮ್ಗೆ ಎಲ್ಲಾ ಸೈಜಲ್ಲೂ ಎಲ್ಲಾ ಕಲರ್ಸ್ ಸಿಗತ್ತೆ. ಹೌದು. ಓಕೆ. ಸೊ ಬ್ಯೂಟಿಫುಲ್ ರ್ಯಾಪಿಡ್ ಹಿಯರ್, ರ್ಯಾಬಿಟ್ ಹಿಯರ್. ರ್ಯಾಬಿಟ್. ಓಕೆ. ಕ್ಯಾಟರ್ಪಿಲ್ಲರ್. ಬಟರ್ಫ್ಲೈ ಮಾಡಿಲ್ವಾ? ಕ್ಯಾಟರ್ಪಿಲ್ಲರ್ ಬಟರ್ಫ್ಲೈ ಆಗಿಲ್ಲ, ಅದು ಆಮೇಲೆ ಆಗುತ್ತೆ. ಕೀ ಚೈನ್, ಟೆಡ್ಡಿ. ಸೊ ಬ್ಯೂಟಿಫುಲ್ ಕೀ ಚೈನ್ಸ್ ಮಾತ್ರ ಎಲ್ಲರೂ ಯೂಸ್ ಮಾಡಬಹುದು ಅನ್ಸುತ್ತೆ. ಅಂಡ್ ಇಟ್ ಇಸ್ ವಾಷಬಲ್, ಅದು ಅಡ್ವಾಂಟೇಜ್. ಯು ಹ್ಯಾವ್ ಅ ಸ್ಮಾಲ್ ಎಲಿಫೆಂಟ್ ಹಿಯರ್, ಕ್ಯೂಟ್ ಲಿಟ್ಲ್ ಎಲಿಫೆಂಟ್, ಮಕ್ಳಿಗೆ ಆಟ ಆಡೋದಕ್ಕೆ. ಅಂಡ್ ನಾವ್ ಸಾಫ್ಟ್ ಟಾಯ್ಸ್ ನ ಏನ್ ಬೈ ಮಾಡ್ತೀವಲ್ಲ, ಆಲ್ಮೋಸ್ಟ್ ಅದೇ ತರ ನಾವ್ ಮಾಡ್ಕೊಡ್ಬೋದು ಇಫ್ ವಿ ಲರ್ನ್. ಮಕ್ಳಿಗೆ ಏನು ಹಾನಿ ಆಗಲ್ಲ ಇದರಿಂದ. ಅವ್ರೇನ್ ಬಾಯಲ್ಲಿ ಇಟ್ಕೊಂಡ್ರು ಏನ್ ತೊಂದ್ರೆ ಇಲ್ಲ, ಹಾರ್ಮ್ಲೆಸ್. ಕೊಳೆ ಆದ್ರೆ ವಾಶ್ ಮಾಡ್ಬೋದು. ಮಕ್ಕಳು ಇದ್ರ ಜೊತೆ ಆಟ ಆಡ್ಬೋದು, ಏನು ಹಾರ್ಮ್ ಆಗಲ್ಲ. ಇವ್ರಿಗೆ ಕೊಳೆ ಆದ್ರೆ ವಾಶ್ ಮಾಡ್ಬೋದು. ಅಂದ್ರೆ ಬಾಯಲ್ಲಿ ಇಟ್ಕೋತಾರೆ, ಏನಾಗಲ್ಲ ಇದು. ಸೊ ಆಮೇಲೆ ಇದು ವಾಶ್ ಮಾಡ್ತಾ ಮಾಡ್ತಾ ಈ ಕಲರ್ಸ್ ಕಲರ್ ಏನು ಹೋಗಲ್ಲ, ಕಲರ್ ಹೋಗಲ್ಲ. ಸುಮ್ಮನೆ ಜಸ್ಟ್ ನೀರಲ್ಲಿ ಸೋಪ್ ಪೌಡರ್ ಹಾಕಿ ಡಿಪ್ ಮಾಡಿ ಹ್ಯಾಂಗ್ ಮಾಡ್ಬೇಕು ಅಷ್ಟೇನೆ. ಓಕೆ. ಸೊ ಗೋಯಿಂಗ್ ಅಹೆಡ್, ತುಂಬಾ ನೋಡಿರುವಂತ ಫ್ರಾಕ್ಸ್ ಇದಾವೆ, ಕ್ಯೂಟ್ ಲಿಟ್ಲ್. ಇದು 1 to 2 years ಮಕ್ಕಳಿಗೆ. ಸೊ ಅದು ಹೇಗೆ ಸೈಜ್ ಹೇಗೆ ಗೊತ್ತಾಗುತ್ತೆ? ನಿಮ್ ಟೇಲರ್ ಏನಾರು ಮೆಜರ್ಮೆಂಟ್ ಇರುತ್ತಲ್ಲ, ಓಕೆ, ಅದರಿಂದ ನಾವು ಅದನ್ನ ನೋಡಿ ಮೆಜರ್ ಮಾಡಿ ಹಾಕ್ತೀವಿ. ಇದು 6 months to 1 year ಬೇಬಿಗೆ. ಇವೆಲ್ಲ ಅಷ್ಟೇ 6 months. ನಮ್ಗಿಲ್ವಾ ಅಂತ ದೊಡ್ಡವ್ರು ಕೇಳ್ತಾರೆ. ಇದೆ, ದೊಡ್ಡವ್ರಿಗೂ ಇದೆ. ಇದು
ದಿಸ್ ಇಸ್ ಅ ಟಾಪ್ ಆನ್ ಜೀನ್ಸ್ ಆಕ್ಚುಲಿ. ಜೀನ್ಸ್ ಮೇಲೆ ಟಾಪ್ ಆಗುತ್ತೆ ಇದು. ದಿಸ್ ಇಸ್ ಅನದರ್ ಒನ್. ಕ್ಯೂಟ್ ಆಗಿದೆ. ಇಲ್ಲಿ ನಮ್ಮ ಟೀಮ್ ಕಣ್ಣು ಎಲ್ರದ್ದು ಎರಳ್ತಾ ಇದೆ ಲುಕಿಂಗ್ ಅಟ್ ದಿ ಟಾಪ್ಸ್. ಶಾಲ್ ಇದೆ. ಹಾ, ಐ ರಿಮೆಂಬರ್ ನಮ್ಮ ಮನೇಲಿ ಕೂಡ ನಮ್ಮ ತಾಯಿ ಹಾಕ್ತಾ ಇದ್ರು ಶಾಲ್ಸ್ ಅಂಡ್ ಅವ್ರವ್ರ ಸ್ಯಾರಿ ಮ್ಯಾಚಿಂಗ್ ಕಲರ್ಸ್ ಯೂಸ್ ಮಾಡ್ತಾ ಇದ್ರು ಅವಾಗ. ಅಂಡ್ ತುಂಬಾ ಬೆಚ್ಚಗಿರುತ್ತಿದ್ದು. ನೀವು ಯಾವುದೇ ಮಟೀರಿಯಲ್ನು ಇದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದ್ರಲ್ಲೂ ಅಷ್ಟೇ ನೀವು ಸಿಂಗಲ್ ಕಲರ್ಸ್ ಮಾಡಿಸ್ಬೋದು, ಕಾಂಬಿನೇಷನ್ಸ್ ಮಾಡಿಸ್ಬೋದು, ಮಾಡ್ಕೋಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಇದು ಬಾಯ್ಸ್ಗೂ ಆಗುತ್ತೆ, ಗರ್ಲ್ಸ್ಗೂ ಆಗುತ್ತೆ. ಯೂನಿಸೆಕ್ಸ್ ಟಾಪ್ಸ್ ಇದು. ಫುಲ್ ಶರ್ಟ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸ್ಟೈಲಿಶ್ ಆಗು ಇರುತ್ತೆ, ವೆದರ್ಗೂ ಕಾಂಪನ್ಸೇಟ್ ಆಗುತ್ತೆ. ಸೊ ಇವಾಗ ಹಾಕೊಂಡು ಹೋಗ್ಬೋದು ಹೊರಗಡೆ ಇರೋ ವೆದರ್ಗೆ. ಸೊ ಎಸ್, ಹೇಳಿ ಮ್ಯಾಮ್, ಇವಾಗ ಇದು ಯಾವ್ದನ್ನಾದ್ರೂ ನೋಡಿ ನಾನು ಕಲ್ತ್ಕೋಬೇಕು ಅನ್ನೋರಿಗೆ ಎಷ್ಟು ದಿನ ಬೇಕಾಗುತ್ತೆ? ಅದೇ ಬೇಸಿಕ್ 2 days ಅಲ್ಲಿ ಫಸ್ಟ್ ಬೇಸಿಕ್ ಕಲೀಲೇಬೇಕು. ಚೈನ್ ಅಂತ ಬರುತ್ತೆ, ಚೈನು ಮತ್ತೆ ಡಬಲ್ ಕ್ರೋಶೆ ಅಂತ ಬರುತ್ತೆ, ಅದು ಬೇಸಿಕ್. ಅದು ಹಿಡ್ಕೊಂಡು ಅವ್ರಿಗೆ ಹಾಕ್ಲಿಕ್ಕೆ ಬಂತಂದ್ರೆ ಬೇಕಾದ ಡಿಸೈನ್ ನೋಡಿ ಅವರೇ ಹಾಕ್ಬೋದು ಮನೇಲಿ. ಅವರು ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ 2 days ವರ್ಕ್ಶಾಪ್ ಮಾಡ್ತೀನಿ ಫಸ್ಟ್ ಬೇಸಿಕ್. ಆಮೇಲೆ ಅವ್ರಿಗೆ ಬರುತ್ತೆ ಅಂತಂದ್ರೆ ಟಾಯ್ಸ್ ಎಲ್ಲ ಹೇಳ್ಕೊಡ್ತೀನಿ. 1 ಅಥವಾ 2 ಟಾಯ್ಸ್ ಆಗುತ್ತೆ. ಅದೇ ಅವ್ರ ಮೇಲೆ ಡಿಪೆಂಡ್. ಅದು ಬೇರೆ ಹಾಕಿದ್ರೆ 2 ಟಾಯ್ಸ್ ಆಗುತ್ತೆ 2 days ಅಲ್ಲಿ, ಇಲ್ಲಾಂದ್ರೆ 1 ಆಗುತ್ತೆ ಅಷ್ಟೇ. ಫಾಸ್ಟ್ ಆಗಿ ಹಾಕೋರಿದ್ರೆ 2-3 ಟಾಯ್ಸ್ ಮಾಡ್ಬಿಡ್ತಾರೆ 2 days ಅಲ್ಲಿ. ಓಕೆ ಓಕೆ, ಅದೇ ಅವ್ರ ಇಂಟ್ರೆಸ್ಟ್. ಅವ್ರ ಇಂಟ್ರೆಸ್ಟ್. ಸೊ ವಿ ಪ್ರಾಮಿಸ್ ಆಸ್ ಯೂಶುವಲ್ ನಮ್ಮ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಅವ್ರು ಕ್ರೋಶಾ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಕೊಡ್ತಾರೆ, ಹಾಗೆ ಒಂದು ಸಿಂಪಲ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಸ್ಟೇ ಟ್ಯೂನ್ ಟು ಇನ್ಫರ್ಟ್ ಹೊನ್ನೋಡಿ.